ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳಿರಲವ್ವ ಮನೆ ತುಂಬ ಅಂತ ಹೇಳ್ತಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಮಗುವಿನ ನಗು ಅಥವಾ ಅಳುವಿನ ಸದ್ದು ಕೇಳಬೇಕಂದ್ರೆ ಕಷ್ಟ ಸಾಧ್ಯವಾಗ್ಬಿಟ್ಟಿದೆ. ಅದಕ್ಕಾಗಿ ತುಂಬ ಜನ IVF ಮೊರೆ ಹೋಗ್ತಿದ್ದಾರೆ. ಹಾಗಾದ್ರೆ ಈ IVF ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ? ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಜನ ಹೇಳ್ತಿದ್ದಾರೆ IVF ಫೇಲಿಯರ್ ಆಗ್ತಾ ಇದೆ ಅಂತ. ಯಾಕಾಗಿ IVF ಫೇಲಿಯರ್ ಆಗುತ್ತೆ? ಇನ್ನು ದೃಢವಾದಂಥ ಮಗುವನ್ನು ಪಡೆಯೋದು ಹೇಗೆ, ಚಿಕಿತ್ಸೆ ಹೇಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶಾಂತಿ ಗೈನಿಕ್ ಹಾಸ್ಪಿಟಲ್ನ ಡಾಕ್ಟರ್ ಶಿಲ್ಪಾ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ದೇವರು ಕೊಟ್ಟಂಥ ವರ ಅಂತ ಹೇಳ್ಬೋದು. ಹಿಂದೆಲ್ಲ ನ್ಯಾಚುರಲ್ ಆಗಿ ಬೇಬಿ ಆಗ್ತಿತ್ತು, ಯಾವುದೇ ಸಮಸ್ಯೆ ಆಗ್ತಿರಲಿಲ್ಲ, ಬೇಗ ಮದುವೆ ಆಗ್ತಾ ಇದ್ರು, ಸಮಸ್ಯೆಗಳು ವಿರಳ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕಂಡಂತೆ ಗಲ್ಲಿಯಲ್ಲೂ ಕೂಡ IVF ಸೆಂಟರ್ಗಳು ತಲೆ ಎತ್ತಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಸಮಸ್ಯೆ ಇದೆಯಾ ಅಂತ ಒಂದು ಕಡೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ತುಂಬ ಜನ ಹೇಳ್ತಿದ್ದಾರೆ ಈ IVF ಫೇಲಿಯರ್ ಆಗ್ತಾ ಇದೆ ಹೆಚ್ಚಾಗಿ. ಎಷ್ಟೋ ಟ್ಯಾಬ್ಲೆಟ್ ತೊಗೊಂಡ್ವಿ, ಹಾರ್ಮೋನ್ಸ್ ಎಲ್ಲ ತೊಗೊಂಡ್ವಿ, ಅದರಿಂದ ವೆಯ್ಟ್ ಗೇನ್ ಆದ್ವಿ. ಈ ಸಮಸ್ಯೆಗಳು ವೆರಿ ಕಾಮನ್ ಆಗಿ ನಾವು ಕೇಳ್ತಾ ಇದ್ವಿ. ಈ IVF ಫೇಲಿಯರ್ ಆಗೋದಕ್ಕೆ ಕಾರಣಗಳೇನು? ಸೊ ಮೊದಲಾಗಿ ನಾನೇನು ಹೇಳಬೇಕಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ IVFಗೆ ಮೊರೆ ಹೋಗೋದು ಏನು ಜನಸಂಖ್ಯೆ ಇತ್ತಿನ ದಿನದಲ್ಲಿ ಮಾಡ್ತಾ ಇದ್ದಾರೆ ಅದು ತುಂಬ ಹೆಚ್ಚಾಗಿದೆ. ಸೊ ಒಂದು ಮದುವೆ ಆಗಿ ಇನ್ನೂ 2 ವರ್ಷ ಆಗಿರುತ್ತೆ, 3 ವರ್ಷ ಆಗಿರುತ್ತೆ, ಅವರು ಇಲ್ಲ ನಮ್ಗೆ IVFೇ ಮಾಡಿಬಿಡಿ, ನಮಗೆ ಬೇಗನೆ ಮಗು ಆಗಬೇಕು, ನಮ್ಮ ಮನೇಲಿ ತುಂಬ ಪ್ರೆಷರ್ ಇದೆ, ನಾವು ಆಗಲೇ ಎಷ್ಟೊಂದು ಬಾರಿ ಟ್ಯಾಬ್ಲೆಟ್ಸು ಹಾರ್ಮೋನ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ, ನಮಗೆ IUIನಲ್ಲಿ ಆಗಿಲ್ಲ, ನ್ಯಾಚುರಲಾಗಿ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಇಂಥ ಟೈಮ್ನಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಥವಾ ಇವತ್ತಿನ ನಾನು ಏನು ಸಂದೇಶ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ IVFನಲ್ಲಿ 100% ಸಕ್ಸಸ್ ಇರಲ್ಲ. ಜಗತ್ತಿನಾದ್ಯಂತ ನಾವು ಅಮೆರಿಕಾಗೆ ಹೋಗ್ಬೋದು ಅಥವಾ ಯುರೋಪಿಗೆ ಹೋಗ್ಬೋದು, ಎಲ್ಲೇ ಲೇಟೆಸ್ಟ್ ಟೆಕ್ನಾಲಜಿ ಇರೋಂಥ ದೇಶಗಳಲ್ಲಿ ಕೂಡ IVF ಸಕ್ಸಸ್ ಬಂದ್ಬಿಟ್ಟು 35ರಿಂದ 40% ಅಷ್ಟೇ ಇರೋದು. ಸೊ ಜನಗಳಿಗೆ ಏನು ಇವಾಗ ಇಷ್ಟು IVF ಸೆಂಟರ್ಸ್ ಆಗಿದೆ, ಸೊ ನಮಗೆ ಹೋಗಿದ ತಕ್ಷಣ ನಮಗೆ ಆಗೇ ಬಿಡುತ್ತೆ. ಎಷ್ಟೊಂದು ಸೆಂಟರ್ಸ್ಗೆ ಅವ್ರು ಹೋದಾಗ ಅವರು 80% ಸಕ್ಸಸ್ಸು, 100% ಸಕ್ಸಸ್ಸು, 90% ಸಕ್ಸಸ್ಸು ಅಂತ ಎಲ್ಲ ಅವ್ರಿಗೆ ಪ್ರಾಮಿಸ್ ಮಾಡ್ತಾರೆ. ಸೊ ಅಂಥ ಟೈಮ್ನಲ್ಲಿ ಅವ್ರಿಗೆ ತುಂಬ ಈ ಡಿಸಪಾಯಿಂಟ್ಮೆಂಟ್, ಅವ್ರಿಗೆ ಫೇಲ್ ಆದಮೇಲೆ ಅವ್ರಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಶುರು ಮಾಡ್ತಾರೆ ಯೋಚನೆ ಮಾಡಲಿಕ್ಕೆ, ನಮಗೆ IVFದು ಅವಶ್ಯಕತೆ ಇತ್ತಾ, ನಾವು ಏನಕ್ಕೆ ಫೇಲ್ ಆಯಿತು, ಆಗಲೇ ಸುಮಾರು ದುಡ್ಡು ಅವರು ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸುಮಾರು ಮೆಡಿಸಿನ್ಸ್ ತೊಗೊಂಡ್ಬಿಟ್ಟಿರ್ತಾರೆ, ಹಾರ್ಮೋನ್ ಇಂಜೆಕ್ಷನ್ಸು ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ತೊಗೊಂಡಿರ್ತಾರೆ. ಅದೆಲ್ಲ ಆದಮೇಲೂ ಕೂಡ IVF ಫೇಲ್ಯೂರ್ ಆಗಿರುತ್ತೆ. ಸೊ ಇಂಥ ಬರ್ಡನ್ ಏನಿದೆ ಇತ್ತೀಚಿನ ದಿನಗಳಲ್ಲಿ, ಸೊ 40% ಸಕ್ಸಸ್ ಅಂತಂದರೆ ನಾವು ನೋಡ್ತಾ ಇರೋದು ಇನ್ನೂ 60% ಜನಗಳನ್ನ. ಸೊ ಡೈಲಿ ನಮ್ಮ ಹಾಸ್ಪಿಟಲ್ನಲ್ಲಿ ನಾವು ಏನಿಲ್ಲ ಅಂದ್ರೂ 5ರಿಂದ 8 ಪೇಷಂಟ್ ಬರ್ತಾರೆ. ನಮಗೆ ಮುಂಚೆ 1 IVF ಆಗಿದೆ, 2 IVF ಆಗಿದೆ, 4 IVF ಆಗಿದೆ, ಸೊ ಫೇಲ್ಯೂರ್ ಆಗಿದೆ ಅಂತ. ಸೊ ಇದನ್ನು ನಾವು ಸಮಾಜಕ್ಕೆ ನಾವು ಏನು ಸಂದೇಶ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ 100% ಸಕ್ಸಸ್ ಇರೋದಿಲ್ಲ. ಅದು ಸಕ್ಸಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಲ್ಲ ಚೆನ್ನಾಗಿದ್ದು, ನಿಮ್ಮ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿದ್ದು, ವೀರ್ಯಾಣು ಕ್ವಾಲಿಟಿ ಚೆನ್ನಾಗಿದ್ದು, ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿದ್ದರೂ ಕೂಡ ಅದು 40% ಅಷ್ಟೇ ಸಕ್ಸಸ್ ಇರೋದು. ಸೊ ನೀವು ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಅಥವಾ ಸುಮ್ಮನೆ ಈ ಅಡ್ವರ್ಟೈಸ್ಮೆಂಟ್ಸು ಅದಕ್ಕೆಲ್ಲ ಹೋಗ್ಬಿಟ್ಟು ನಮಗೆ 100% ಸಕ್ಸಸ್ ಹೇಳ್ಬಿಟ್ಟಿದ್ದಾರೆ, ನಮಗೆ ಒಂದು ಪ್ಯಾಕೇಜ್ ತೊಗೊಂಡ್ರೆ ಇನ್ನೊಂದು ಪ್ಯಾಕೇಜ್ ಫ್ರೀ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಅದರಲ್ಲಿ 100% ಸಕ್ಸಸ್ ಇರೋದಿಲ್ಲ. ಸೊ ಕಾರಣಗಳು ನಾನಾರಿರ್ಬೋದು. ಒಂದು ಮೊಟ್ಟೆ ಕ್ವಾಲಿಟಿ ಕಾಮನ್ ಆಗಿ ನಾವು ನೋಡೋವಂಥದ್ದು, AMH ಕಡಿಮೆ ಇರುತ್ತೆ, ಅವ್ರದ್ದು ಎಗ್ ಕ್ವಾಲಿಟಿ ತುಂಬ ಪೂರ್ ಆಗಿರುತ್ತೆ, ಇಲ್ಲ ವೀರ್ಯಾಣು ಕ್ವಾಲಿಟಿ ತುಂಬ ಕಡಿಮೆ ಇರುತ್ತೆ, ಅದರಲ್ಲಿ ಮೊಟಿಲಿಟಿ ಮಾರ್ಫಾಲಜಿ ತುಂಬಾ ವೀಕ್ ಆಗಿರುತ್ತೆ, ಇಲ್ಲ ಅದರಲ್ಲಿ DNA ಫ್ರಾಗ್ಮೆಂಟೇಷನ್ ತುಂಬ ಹೆಚ್ಚಾಗಿರುತ್ತೆ, ಮತ್ತು ಅವರು ಗರ್ಭಚೀಲದ ಲೈನಿಂಗ್ನಲ್ಲಿ ಇನ್ಫೆಕ್ಷನ್ ಇರ್ಬೋದು, ಥಿನ್ ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಿ, ಗರ್ಭಚೀಲದ ಪದರ ಎಲ್ಲ ತುಂಬ ಥಿನ್ನಾಗಿರುತ್ತೆ, ಮತ್ತು ಎಂಬ್ರಿಯೋ ಕ್ವಾಲಿಟಿ ಕೂಡ ತುಂಬಾ ಸುಮಾರಾಗಿರ್ಬೋದು. ಇವಾಗ A ಗ್ರೇಡ್ ಕ್ವಾಲಿಟಿ ಎಂಬ್ರಿಯೋಸ್ ಇಲ್ಲದೆ ಇರ್ಬೋದು. ಸೊ ಇಂಪ್ಲಾಂಟೇಷನ್ ಆಗೋ ಟೈಮಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇದೆಲ್ಲನೂ ಕಾರಣಗಳು ನಾವು ಕಾಮನಾಗಿ ನೋಡೋದು. ಅದ್ರ ಜೊತೆಯಲ್ಲಿ ಫೈಬ್ರಾಯ್ಡ್ ಯೂಟ್ರಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಅವರಿಗೆ ಗರ್ಭಚೀಲದಲ್ಲಿ ಕಂಜುನೈಟಲ್ ಅಬ್ನಾರ್ಮಲಿಟಿ, ಮುಲ್ಲೇರಿಯನ್ ಅನಾಮಲೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಬೈಕಾರ್ನಿಯೇಟ್ ಯೂಟ್ರಸ್ಸು, ಸೆಪ್ಟೇಟ್ ಯೂಟ್ರಸ್ಸು, ಯೂನಿಕಾರ್ನಿಯೇಟ್ ಯೂಟ್ರಸ್ಸು, ಈ ಥರದ ಗರ್ಭಚೀಲದ ಪ್ರಾಬ್ಲಮ್ಸ್ನಲ್ಲೂ ಕೂಡ ನಾವು ಈ ಫೇಲ್ಯೂರ್ಸ್ನ ನಾವು ಕಾಮನ್ ಆಗಿ ನೋಡ್ತೀವಿ.
ಈಗ ತುಂಬ ಜನ ಹೇಳ್ತಾರೆ, ಅಂದರೆ ಈಗ ಗರ್ಭ ಧರಿಸಿ ಒಂದು 2 ತಿಂಗಳು 3 ತಿಂಗಳು ಆಗಿರುತ್ತೆ, IVF ಮಾಡಿಸ್ಕೊಂಡಿರ್ತಾರೆ, ಇನ್ನೇನು ಮಗು ಹೊರಬೇಕು ಅನ್ನೋ ಒಂದು ಕನಸಲ್ಲಿರ್ತಾರೆ, ಇದ್ದಕ್ಕಿದ್ದಂತೆ ಮಿಸ್ಕ್ಯಾರೇಜಸ್ ಆಗುತ್ತೆ. ಅಂದರೆ ಈ ರೀತಿ ಇದ್ದಕ್ಕಿದ್ದಂತೆ ಮಗು ಹೋಗ್ಬಿಡೋದಕ್ಕೆ ಏನು ಕಾರಣಗಳು, ಜೊತೆಗೆ ಇದಕ್ಕೆ ಏನಾದ್ರು ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ? ಸೊ ಇದರಲ್ಲೂ ಕೂಡ ರೆಕರೆಂಟ್ ಮಿಸ್ಕ್ಯಾರೇಜಸ್, ರೆಕರೆಂಟ್ ಅಬಾರ್ಷನ್ಸ್ ಅಂತ ನಾವು ಏನು ಹೇಳ್ತೀವಿ, ಇದು ಮತ್ತು ಫರ್ಟಿಲಿಟಿ ಇಶ್ಯೂಸು ತುಂಬ ಕ್ಲೋಸ್ ಆಗಿ ರಿಲೇಟೆಡ್ ಆಗಿರುತ್ತೆ. ಸೊ ಇಂಪ್ಲಾಂಟೇಷನ್ ಆಗ್ಬೋದು, ಮತ್ತು ಇದರಲ್ಲಿ ಪ್ರೆಗ್ನೆನ್ಸಿ ಕೂಡ ಸ್ಕ್ಯಾನಿಂಗಲ್ಲಿ ಕಾಣಿಸ್ಬೋದು, ಹಾರ್ಟ್ ಬೀಟ್ ಕೂಡ ಕೆಲವೊಂದು ಸತಿ ಕಂಡಿರುತ್ತೆ, ಮತ್ತು ಆದಮೇಲೆ 2 ತಿಂಗಳು 2.5 ತಿಂಗಳಾದಮೇಲೆ ಹಾರ್ಟ್ ಬೀಟ್ ಎಲ್ಲ ನಿಂತೋಗುತ್ತೆ. ಸೊ ಮತ್ತು ಇದೇ ಸೇಮ್ ಕಾರಣಗಳಿಂದಾನೇ ಈ ರೆಕರೆಂಟ್ ಮಿಸ್ಕ್ಯಾರೇಜ್ ಕೂಡ ಆಗೋದು. ನಾನು ಮುಂಚಿನ ಕ್ವೆಶ್ಚನ್ಗೆ ಏನು ಹೇಳಿದೆ, ಸೇಮ್ ಕಾರಣದಿಂದನೇ ಆಗೋದು. ಇಲ್ಲ 3ನೇ ತಿಂಗಳು 4ನೇ ತಿಂಗಳು 5ನೇ ತಿಂಗಳಲ್ಲಿ ಅಬಾರ್ಷನ್ ಆಯಿತು ಅಂದರೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಗರ್ಭಚೀಲದ ಬಾಯಿ ಏನಿರುತ್ತೆ, ಸರ್ವಿಕ್ಸ್ ಅನ್ನೋದು ಅದು ವೀಕ್ ಆಗಿರ್ಬೋದು. ಸೊ ಅಂಥ ಟೈಮ್ನಲ್ಲಿ ಸ್ಟಿಚಿಂಗ್ ಕೂಡ ಹಾಕಬೇಕಾಗ್ಬೋದು. ಸೊ ಇದೆಲ್ಲನೂ ಒಂದಕ್ಕೊಂದಕ್ಕೆ ರಿಲೇಟೆಡ್. ಸೊ ಇವರು ಪ್ರೆಗ್ನೆನ್ಸಿ ಆಗಿದ ತಕ್ಷಣ ನಮಗೆ ಆಗೋಯ್ತು ಅಂತ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಲಿಕ್ಕಾಗಲ್ಲ. ಸೊ 3 ತಿಂಗಳು ಆಗೋವರೆಗೂ ಕಾಯಬೇಕು. 3 ತಿಂಗಳಾದಮೇಲೆ ಈ ಸರ್ವಿಕ್ಸ್ ಪ್ರಾಬ್ಲಮ್ಸ್ ಒಂದಿರುತ್ತೆ, ಮತ್ತು 6 ತಿಂಗಳಾದಮೇಲೆ ಬ್ಲಡ್ ಪ್ರೆಷರ್ ಬರೋದು, ಡಯಾಬಿಟಿಸ್ ಬರೋದು, ಅಥವಾ ಟ್ವಿನ್ಸ್ ಇದ್ದರೆ ಪ್ರಿಮೇಚೂರ್ ಡೆಲಿವರಿ ಆಗುವಂಥದ್ದು. ಸೊ ಇದೆಲ್ಲ ಸಮಸ್ಯೆಗಳು, ಗ್ರೋತ್ ಇಶ್ಯೂಸು, ಇದೆಲ್ಲ ನಾವು ಕಾಮನ್ ಆಗಿ ನೋಡೋವಂಥದ್ದು IVFನಲ್ಲಿ. ಅಂದರೆ IVFನಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ, ಹೆಲ್ತಿ ಮಗು ಆಗೋ ಚಾನ್ಸಸ್ಸು ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ಕೆಲವೊಬ್ಬರಿಗೆ ಈ ಥರ ರಿಸ್ಕ್ಸ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಈ ರೀತಿ ಮಗು ಹೋಗ್ದೇನೆ ಆರೋಗ್ಯವಾಗಿ ಉಳಿಸ್ಕೊಳ್ಳೋದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀರಿ? ಮೊದಲನೇದಾಗಿ IVF ಸಕ್ಸಸ್ ಮಾಡ್ಕೊಳೋದಕ್ಕೆ ಏನು ಟ್ರೀಟ್ಮೆಂಟ್ ಇರಬಹುದು ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಇವಾಗ ಒಂದು 10 ಸೆಂಟಿಮೀಟರ್ ಫೈಬ್ರಾಯ್ಡ್ ಇರುತ್ತೆ, 6 ಸೆಂಟಿಮೀಟರ್ ಫೈಬ್ರಾಯ್ಡ್ ಇರುತ್ತೆ, ಅದನ್ನು ತೆಗ್ದೇ ಇರಲ್ಲ, ಅದು ಡೈರೆಕ್ಟಾಗಿ IVFಗೆ ಹೋಗಿರ್ತಾರೆ. ಇಲ್ಲ ಎಂಡೋಮೆಟ್ರಿಯಾಸಿಸ್, ಸಿವಿಯರ್ ಎಂಡೋಮೆಟ್ರಿಯಾಸಿಸ್ ಇರುತ್ತೆ, ಅವರಿಗೆ ತುಂಬ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಅದನ್ನು ಸಪ್ರೆಸ್ ಮಾಡಿಬಿಟ್ಟು ಡೈರೆಕ್ಟ್ IVFಗೆ ಹೋಗಿರ್ತಾರೆ. ಇಲ್ಲ ಅವ್ರದ್ದು AMH ಕಡಿಮೆ ಇರುತ್ತೆ, ಬಟ್ ಅವ್ರು ಏನು ಬೇರೆ ಟ್ರೀಟ್ಮೆಂಟೇ ತೊಗೊಂಡಿರಲ್ಲ, ಇನ್ನು ಡೈರೆಕ್ಟ್ IVFಗೆ ಹೋಗ್ಬಿಟ್ಟಿರ್ತಾರೆ. ಇಲ್ಲ ಅವ್ರಿಗೆ ಸ್ಪರ್ಮ್ನಲ್ಲಿ ಕ್ವಾಲಿಟಿ ಎಲ್ಲ ತುಂಬ ಕಡಿಮೆ ಇರುತ್ತೆ, ಅವರು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡೇ ಡೈರೆಕ್ಟಾಗಿ IVFಗೆ ಹೋಗ್ಬಿಟ್ಟಿರ್ತಾರೆ. ಸೊ ಇದೆಲ್ಲನೂ ನಾವು ಸ್ವಲ್ಪ ಬದಲಾಯಿಸ್ಕೋಬೋದು. ಅಂದರೆ ಇವಾಗ ಫೈಬ್ರಾಯ್ಡ್ ಇರ್ಬೋದು ಅಥವಾ ಎಂಡೋಮೆಟ್ರಿಯಾಸಿಸ್ ಇರ್ಬೋದು, ಈ ಥರ ಕಾಯಿಲೆಗಳು ಏನಾದರೂ ಇದ್ದರೆ ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ನಾವು IVFಗೆ ಹೋಗೋಕ್ಕಿಂತ ಮುಂಚೆ. ಇವಾಗ AMH ಕಡಿಮೆ ಇದ್ದಾಗ ನಾವು ಮೊದಲು ನೋಡಬೇಕು ಅವ್ರದ್ದು ವಯಸ್ಸೆಷ್ಟು, ಮತ್ತು ಅವ್ರದ್ದು ಎಷ್ಟು ಎಗ್ ಕೌಂಟ್ ಇದೆ, ಸ್ಕ್ಯಾನಿಂಗ್ನಲ್ಲಿ ಎಷ್ಟು ಕಾಣ್ತಾ ಇದೆ ಅನ್ನೋದು. ಅದನ್ನೆಲ್ಲ ನಾವೇನಾದರೂ ಲೈಫ್ ಸ್ಟೈಲಿಂದ ಇಂಪ್ರೂವ್ಮೆಂಟ್ ಮಾಡ್ಕೋಬೋದಾ, ಅದನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲ PCOD ಪ್ರಾಬ್ಲಮ್ ಇರ್ಬೋದು, ಅವ್ರು ತುಂಬ ವೇಟ್ ಜಾಸ್ತಿ ಇರ್ಬೋದು, ಅವ್ರು ಏನು ಟ್ರೀಟ್ಮೆಂಟ್ ಅದಕ್ಕೆ ಚೇಂಜ್ ಮಾಡ್ಕೊಂಡೇ ಡೈರೆಕ್ಟಾಗಿ IVFಗೆ ಹೋದರೆ ಡೆಫಿನೆಟ್ಲಿ ಅವ್ರದ್ದು ಎಗ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ನಾವು ಒಂದು 3 ತಿಂಗಳು 4 ತಿಂಗಳು ಟೈಮ್ ಕೊಡಬೇಕು. ನಿಮ್ಮ ಜೀವನ ಶೈಲಿಯನ್ನು ನೀವು ಬದಲಾಯಿಸ್ಕೊಳ್ಳಿ, ನೀವು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಬದಲಾವಣೆ ಮಾಡಿಕೊಂಡು ಆಮೇಲೆ IVFಗೆ ಹೋಗಿ ಅಂತ. ಇದರಿಂದನೂ IVF ಸಕ್ಸಸ್ ಚೆನ್ನಾಗಾಗ್ಬೋದು. ಈ ವೀರ್ಯಾಣು ಪ್ರಾಬ್ಲಮ್ಸು ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ. ಅವರ ವರ್ಕ್ ಸ್ಟ್ರೆಸ್ ಇರ್ಬೋದು, ಅವರು ನಿದ್ದೆ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಅವರಿಗೆ ತುಂಬ ಈ ಲ್ಯಾಪ್ಟಾಪ್ಸು ಮತ್ತು ಮೊಬೈಲ್ ಯೂಸೇಜ್ದು ಅಡಿಕ್ಷನ್ ಇರ್ಬೋದು. ಇದರಿಂದಾಗಿ ಅವ್ರಿಗೆ ವೀರ್ಯಾಣುನಲ್ಲಿ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಾವು ಅದನ್ನು ಆದಷ್ಟು ಮಟ್ಟಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಎಲ್ಲ ಈ ಪ್ರಾಬ್ಲಮ್ಸ್ ಇರೋದು ಮೊಟಿಲಿಟಿ, ಮಾರ್ಫಾಲಜಿ, ಕೌಂಟ್ ಪ್ರಾಬ್ಲಮ್ಸು ಮಿನಿಮಮ್ 50ರಿಂದ 90 ದಿವಸದವರೆಗೂ ಹಿಡಿಯುತ್ತೆ ಅದೆಲ್ಲ ಸರಿ ಹೋಗಲಿಕ್ಕೆ. ಆ ಟೈಮ್ ಅವ್ರಿಗೆ ಕೊಡಬೇಕು, ಮತ್ತು ಅವ್ರಿಗೆ ಅರ್ಥ ಆಗೋ ಥರ ಹೇಳಬೇಕು ಏನೇನು ಅವ್ರು ಬದಲಾಯಿಸ್ಕೋಬೇಕು ಅಂತ. ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆದಮೇಲೆ ಅವರು IVFಗೆ ಹೋದಾಗ ಆವಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸಕ್ಸಸ್ ರೇಟ್ನಲ್ಲಿ ಇಂಪ್ರೂವ್ಮೆಂಟ್ ನೋಡ್ಬೋದು. ಇಲ್ಲ ಇವಾಗ ಥಿನ್ ಎಂಡೋಮೆಟ್ರಿಯಮ್ ಇತ್ತು, ಇಲ್ಲ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂತ ಹೇಳಿದಾಗ ಏನಕ್ಕೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ನಾವು ಕೆಲವೊಂದು ಸತಿ ಈ ಥಿನ್ ಎಂಡೋಮೆಟ್ರಿಯಮ್ ಅಂದರೆ ಒಳಪದರದ ಥಿಕ್ನೆಸ್ ಏನಿರುತ್ತೆ ಅದು 7 mm ಕಡಿಮೆ ಇರುವಾಗ ನಾವು ಕೆಲವೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವ್ರಿಗೆ ಹೇಳ್ತೀವಿ. ಇಲ್ಲ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ಕೊಳ್ಳಿ ಎಂಡೋಮೆಟ್ರಿಯಮಲ್ಲಿ, ಅಥವಾ ಸ್ಟೆಮ್ ಸೆಲ್ಸ್ ಮಾಡ್ಕೊಳ್ಳಿ. ಇಲ್ಲ ಎಂಬ್ರಿಯೋ ಕ್ವಾಲಿಟಿ ಪುವರ್ ಇದ್ದಾಗ ಅವ್ರಿಗೆ ಎಂಬ್ರಿಯೋ ಬಯೋಪ್ಸಿ ಏನಾದರೂ ಅವಶ್ಯಕತೆ ಇದೆಯಾ ಏನು ಅನ್ನೋದನ್ನು ನಾವು ಅವ್ರಿಗೆ ಆಪ್ಷನ್ಸ್ ಕೊಟ್ಬಿಟ್ಟು ಹೇಳಿಬಿಟ್ಟು ಮಾಡಬೇಕಾಗತ್ತೆ. ಕೆಲವರು 4-5 ಸೈಕಲ್ IVF ಮಾಡ್ಕೊಂಡಿರ್ತಾರೆ, ಅವಾಗೂ ಅವ್ರಿಗೆ ಸಕ್ಸಸ್ ಸಿಕ್ಕಿರಲ್ಲ. ಸೊ ಮತ್ತು ಡೋನರ್ ಎಗ್ಗಿಗೆ ಹೋಗಿರ್ತಾರೆ, ಇಲ್ಲ ಡೋನರ್ ಸ್ಪರ್ಮ್ಗೆ ಹೋಗಿರ್ತಾರೆ, ಇದರಲ್ಲೂ ಕೂಡ ಸಕ್ಸಸ್ ಆಗಿರಲ್ಲ. ಸೊ ಇದೆಲ್ಲನೂ ಒಂದಕ್ಕೊಂದಕ್ಕೆ ಇದೆಲ್ಲ ಚುಕ್ಕಿಗಳ ಥರ, ಅದನ್ನೆಲ್ಲನೂ ನಾವು ಜೋಡಿಸ್ಬೇಕು. ಜೋಡಿಸಿದ್ರೇ ಅವರಿಗೆ ಫೈನಲ್ ಆಗಿ ಒಂದು ಹೆಲ್ತಿ ಮಗು ಅನ್ನೋದನ್ನ ನಾವು ಕೊಡಲಿಕ್ಕೆ ಸಾಧ್ಯ. ಸೊ ಇದು ಎಲ್ಲೋ ಒಂದು ಕಡೆ ಒಂದು ದಿವಸ ಅದು ಟೆಸ್ಟ್ ಮಾಡಿದ್ವಿ, ಇನ್ನೊಂದು 2 ತಿಂಗಳು ಬಿಟ್ಬಿಟ್ಟು ಇನ್ನೊಂದು ಟೆಸ್ಟ್ ಮಾಡಿದ್ವಿ, ಈ ಥರ ಮಾಡಲಿಕ್ಕಾಗಲ್ಲ. ಎಲ್ಲದನ್ನು ಆ್ಯಸ್ ಅ ಹೋಲಿಸ್ಟಿಕ್ ಅಪ್ರೋಚ್, ಅಂದರೆ ಬರೀ ನಾವು ಮಾತ್ರೆಯಿಂದನೇ, ಬರೀ ನಾವು ಇಂಜೆಕ್ಷನಿಂದನೇ ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ಅವರು ಎಫರ್ಟು ಕೂಡ ಅದರಲ್ಲಿ 50% ಇರುತ್ತೆ. ಸೊ ಅವರ ಜೀವನ ಶೈಲಿ ಇರ್ಬೋದು, ಅವರು ಊಟ ಮಾಡ್ತಾ ಇರೋದಿರ್ಬೋದು, ಪ್ಲಾಸ್ಟಿಕ್ ಯೂಸೇಜ್ ಇರ್ಬೋದು, ಅವರ ಲೈಫ್ನಲ್ಲಿ ನಿದ್ದೆ ಪ್ರಾಬ್ಲಮ್ಸ್ ಇರ್ಬೋದು. ಇವಾಗ ಅವ್ರು ನೈಟ್ ಶಿಫ್ಟ್ ಮಾಡ್ತಾ ಇರ್ಬೋದು, ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ 5 ವರ್ಷ 6 ವರ್ಷ, ಯಾಕಂದರೆ ಅವ್ರಿಗೆ ಆಪ್ಷನ್ಸ್ ಇರಲ್ಲ. ಇವಾಗ BPOನಲ್ಲಿ ಕೆಲಸ ಮಾಡೋರು ಇರ್ಬೋದು, ಈವನ್ ಮೇಲ್ಸ್ ಆಗಿರ್ಬೋದು, ಫೀಮೇಲ್ಸ್ ಆಗಿರ್ಬೋದು. ಈ ನೈಟ್ ಕೆಲಸ ಮಾಡೋದ್ರಿಂದ ತುಂಬಾ ಬಾಡಿಗೆ ಸ್ಟ್ರೆಸ್ ಆಗುತ್ತೆ, ಅದು ಲಾಂಗ್ ಟರ್ಮಲ್ಲಿ.
ಸೊ ಇದು ಗೊತ್ತಾಗದೇ ಅವ್ರಿಗೆ ವೆಯ್ಟ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಇಶ್ಯೂಸಿಂದ ಹಾರ್ಮೋನ್ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. AMH ಕೂಡ ಕಡಿಮೆ ಆಗುತ್ತೆ. ಇದರಿಂದ ಕೆಲವೊಂದು ಸತಿ ವೀರ್ಯಾಣುನಲ್ಲಿ ಮೊಟಿಲಿಟಿ ಮತ್ತು ಮಾರ್ಫಾಲಜಿ ತುಂಬ ಅಫೆಕ್ಟ್ ಆಗುತ್ತೆ ಈ ನೈಟ್ ಶಿಫ್ಟ್ಸಿಂದ. ಮತ್ತು ಇದನ್ನೆಲ್ಲನೂ ಅವರು ಸರಿಪಡಿಸ್ಕೊಳ್ಲಿಕ್ಕೆ ನಾವು ಸಡನ್ನಾಗಿ ಅವ್ರಿಗೆ ಕೆಲಸ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ತುಂಬ ಕಮಿಟ್ಮೆಂಟ್ಸ್ ಇರುತ್ತೆ, ಎಷ್ಟೊಂದು EMIs ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಅಂದರೆ 3 ಮಂತ್ಸ್ ತೊಗೊಳ್ಳಿ, 4 ಮಂತ್ಸ್ ತೊಗೊಳ್ಳಿ. ನಾವು ಅರ್ಜೆಂಟ್ ಮಾಡಿ ನೀವು ಇವಾಗ ಮಾಡ್ಕೊಂಡಿಲ್ಲ ಅಂದರೆ ಆಗೋದೇ ಇಲ್ಲ ನಿಮಗೆ ಅಂತ ಅವ್ರಿಗೆ ಹೆದರ್ಸ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವರು ಒಂದು IVF ಮಾಡ್ಕೊತಾರೆ, ಫೇಲ್ ಆಗಿಬಿಡುತ್ತೆ. ಮತ್ತು ಇದರಿಂದ ಅವರು ತುಂಬ ಕುಗ್ಗಿ ಹೋಗ್ತಾರೆ. ಅಂದರೆ ಅವ್ರು ಮಾನಸಿಕವಾಗಿ ಕೂಡ ಕುಗ್ಗಿ ಹೋಗ್ತಾರೆ. ಮತ್ತು ಫೈನಾನ್ಷಿಯಲಿ ಇದ್ರದ್ದು ಒಂದು EMI ಆ್ಯಡ್ ಆಗುತ್ತೆ ಅವ್ರಿಗೆ. ಸೊ ಅದನ್ನು ತೀರಿಸ್ಲಿಕ್ಕೇ ಅವ್ರು 2 ವರ್ಷ 3 ವರ್ಷ ತೊಗೊತಾರೆ. ಸೊ ಲಕ್ಷಗಟ್ಟಲೆ ಅವರು ಖರ್ಚು ಯಾಕೆಂದರೆ ಇದೆಲ್ಲ ಟ್ರೀಟ್ಮೆಂಟ್ಸು ಕಾಸ್ಟ್ಲಿ ಟ್ರೀಟ್ಮೆಂಟ್ಸು. ಇದು ಹೌದಪ್ಪ ಒಂದು 5,000 10,000 ಹೋಗುತ್ತೆ, ನಾವು ನೆಕ್ಸ್ಟ್ ಮಂತ್ ನಮ್ಮ ಸ್ಯಾಲರಿಯಲ್ಲಿ ದುಡ್ಕೋಬೋದು ಅನ್ನೋ ಥರ ಇರೋದಿಲ್ಲ. ಸೊ ಅವ್ರು ಯಾವಾಗ ಈ ಥರ ಟ್ರೀಟ್ಮೆಂಟ್ಗೆ ಅವರು ಹೋಗ್ತಾರೆ ಅದನ್ನು ಸ್ವಲ್ಪ ವಿಚಾರ ಮಾಡಿಕೊಂಡು 1-2 ಕಡೆ ತೋರಿಸ್ಕೊಂಡು ಹೌದಾ ಬೇಕಾ ನಮಗೆ ಈ ಥರದ್ದು ಟ್ರೀಟ್ಮೆಂಟ್ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಂಡು ಅವರು ನಿರ್ಧಾರ ಮಾಡಬೇಕಾಗತ್ತೆ. ಮತ್ತು ಅವರು ಏಜ್ ಮೇಯ್ನಾಗಿ ನಾವಿವಾಗ ನೋಡ್ತೀವಿ, ನಾವು ಈ ಲೋ ಕಾಸ್ಟ್ IVF ಚಾರಿಟಬಲ್ IVF ಅಂತ ನಾವು ಅನೌನ್ಸ್ ಮಾಡಿದ್ರೆ 24 ವರ್ಷದವರು ಬಂದಿದ್ದಾರೆ, 38 ವರ್ಷದವರು ಬಂದಿದ್ದಾರೆ, 45 ವರ್ಷದವರು ಬಂದಿದ್ದಾರೆ. ಸೊ ಈ 24 ವರ್ಷದವ್ರಿಗೆ ಅರ್ಜೆಂಟು, ಅಯ್ಯೋ ನಮ್ಮ ಮನೇಲಿ ಕೇಳ್ತಾ ಇಲ್ಲ, ನಾವು ಹಳ್ಳಿಯಲ್ಲಿ ಇದ್ದೀವಿ, ನಮಗೆ ಹಳ್ಳಿಯಲ್ಲಿ ಕಷ್ಟ ಆಗ್ತಾ ಇದೆ, ನಾವು ಯಾವ ಫಂಕ್ಷನ್ಗೂ ಹೋಗೋಕ್ಕಾಗಲ್ಲ, ನಮ್ಗೆ ಅರ್ಜೆಂಟಾಗಿ ಬೇಕು IVF ಮಾಡಿಬಿಡಿ ಅಂತ. ಬಟ್ ಯಾವುದೇ ಏಜಲ್ಲಿರಲಿ ನಾವು IVFನಲ್ಲಿ 100% ಗ್ಯಾರಂಟಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಸೊ ಈ ಥರದ ಸಿಚುವೇಶನ್ಸ್ನಲ್ಲಿ ನಾವು ಇಂಡಿವಿಜುವಲ್ ಪೇಷಂಟ್ ಅಂದರೆ ಆ ಪೇಷಂಟಿಗೆ ಅವಶ್ಯಕತೆ ಇದೆಯಾ, ಅವ್ರದ್ದು ಏನು ಸಮಸ್ಯೆ ಇದೆ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ನಾವು ಮೋರ್ ದ್ಯಾನ್ 35 to 40% ರಿಸಲ್ಟ್ಸ್ ಕೊಡ್ಬೋದು. ಬಟ್ ಅದನ್ನು ಅವ್ರಿಗೆ ಅರ್ಥ ಮಾಡಿಸೋದಿದೆ ಅಲ್ವಾ, ಅದು ತುಂಬ ದೊಡ್ಡ ಪ್ರಾಬ್ಲಮ್. ಅವರು ಇಲ್ಲ ನೀವು ಮಾಡಿಬಿಡಿ ಅಂತ ನಮಗೆ ಪ್ರೆಷರ್ ಹಾಕ್ತಾರೆ. ಸೊ ಆ ಪ್ರೆಷರ್ ಹಾಕಿದಾಗ ಕೂಡ ನಾವು ಅವರಿಗೆ ಬೇಕಾದು ಅನ್ನೋದನ್ನು ತಿಳ್ಕೊಂಡು ಮಾಡಿದಾಗ ಅದು ನಮ್ಮ ಡಿಸಿಷನ್ ಮೇಕಿಂಗ್. ನಾವು ಮಾಡಿದಾಗ ಮಾತ್ರ ನಾವು ಕರೆಕ್ಟಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ. ಸ್ಟೆಮ್ ಸೆಲ್ ಥೆರಪಿ ಅಂತ ಕೇಳಿದ್ವಿ, ಅಂದರೆ ಈ ರೀತಿಯಾಗಿ ಅಂದರೆ IVF ಮೂಲಕವಾಗಿ ಮಗು ಪಡ್ಕೊಳ್ಳೋರಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ? ಸೊ ಇವಾಗ ಸ್ಟೆಮ್ ಸೆಲ್ ಥೆರಪಿ ಅಂದರೆ ರೀಜನರೇಟಿವ್ ಥೆರಪಿ. ಇವಾಗ ಯಾರಿಗೆ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಿರುತ್ತೆ, ಗರ್ಭಚೀಲದ ಒಳಪದರ ಲೈನಿಂಗ್ ಥಿಕ್ನೆಸ್ ಏನಿರುತ್ತೆ ಅದು 7 mm ಕಡಿಮೆ ಇರುತ್ತೆ ಅಂಥವ್ರಿಗೆ ನಾವು ಸ್ಟೆಮ್ ಸೆಲ್ಸ್ನ ಆಫರ್ ಮಾಡ್ತೀವಿ. ಕೆಲವೊಂದು ಸತಿ ಏನಾಗುತ್ತೆ, ಲೋ AMHನಲ್ಲಿ ಸ್ಟೆಮ್ ಸೆಲ್ಸ್ ವರ್ಕ್ ಆಗುತ್ತೆ, ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರಿಗೆ ಡೋನರ್ ಎಗ್ಗಿಗೆ ಹೋಗಲಿಕ್ಕೆ ಇಷ್ಟ ಇರಲ್ಲ, ಸೊ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳಿದ್ರೆ ಈ ಸ್ಟೆಮ್ ಸೆಲ್ಸ್ ಅನ್ನೋದು ಬೋನ್ ಮ್ಯಾರೋದಲ್ಲಿ ಇರುತ್ತೆ. ಸೊ ನಾವು ಇದನ್ನು ಚಪ್ಪೆಯಿಂದ ಅಂದರೆ ನಮ್ಮ ಐಲಿಯಾಕ್ ಬೋನ್, ಹಿಪ್ ಬೋನಿಂದ ತೆಗೆದುಬಿಟ್ಟು ಅದನ್ನು ಪ್ರಾಸೆಸ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಗರ್ಭಚೀಲದ ಒಳಪದರಕ್ಕೆ ಇಂಜೆಕ್ಟ್ ಮಾಡ್ತೀವಿ. ಇದು ಸ್ಟೆಮ್ ಸೆಲ್ಸ್ ಫಾರ್ ಎಂಡೋಮೆಟ್ರಿಯಮ್ ಅಂತ ನಾವು ಹೇಳೋದು. ಇದ್ರದ್ದು ಸಕ್ಸಸ್ ರೇಟ್ ಬಂದ್ಬಿಟ್ಟು 50% ಇರುತ್ತೆ. ಸೊ ಇದರಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗೋಂಥ ಚಾನ್ಸಸ್ಸು 50% ಇರುತ್ತೆ. ಸೊ ಎಂಡೋಮೆಟ್ರಿಯಮ್ಮು 7 mm ಜಾಸ್ತಿ ಇದ್ದಾಗ ಮಾತ್ರ ನಮಗೆ IVFನಲ್ಲಿ ಸಕ್ಸಸ್ ಆಗುತ್ತೆ. ಸೊ ಸ್ಟೆಮ್ ಸೆಲ್ಸ್ ಥೆರಪಿ ಡೆಫಿನೆಟ್ಲಿ 10 ಜನಕ್ಕೆ ಮಾಡಿದ್ರೆ 5 ಜನಕ್ಕೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ, ಇಂಡಿವಿಜುವಲ್ ಆಗಿ. ಸೊ ಇಲ್ಲ ಈ AMH ಕಡಿಮೆ ಇದ್ದಾಗ ಸೊ ಸ್ಟೆಮ್ ಸೆಲ್ಸ್ ಹಾಕಿ ನಾವು ಅಲ್ಲಿ ಕೇಳಿದ್ದೀವಿ, ಇಲ್ಲಿ ಓದಿದ್ದೀವಿ, ಸ್ಟೆಮ್ ಸೆಲ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಸೊ ಅವ್ರಿಗೆ ಓವರಿನಲ್ಲಿ ಎಷ್ಟು ಫಾಲಿಕಲ್ಸ್ ಇದೆ, ಓವರಿದು ಸೈಜ್ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಅವ್ರಿಗೆ ಅದನ್ನು ಸಜೆಸ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ನಾವು ಪ್ರೊಸೀಜರ್ ಮೇಲೆ ಪ್ರೊಸೀಜರ್ ಮಾಡಿಬಿಟ್ಟು ಅವ್ರನ್ನ ಬರ್ಡನ್ ಮಾಡಲಿಕ್ಕಾಗಲ್ಲ. ಸೊ ಈ ಥರದ ಪ್ರೊಸೀಜರ್ಸ್ ಎಲ್ಲ ನಾವು ತುಂಬ ಕಾನ್ಷಿಯಸ್ ಆಗಿ ನಮ್ಮ ಡಿಸಿಷನ್ಸ್ನೆಲ್ಲ ನಾವು ತೊಗೊಳುವಾಗ ನಾವು ತುಂಬ ಎಚ್ಚರಿಕೆಯಿಂದ ತೊಗೋಬೇಕಾಗತ್ತೆ. ಯಾಕಂದರೆ ಅವ್ರ ಪಾಪ ಅವ್ರಿಗೆ ಮುಗ್ಧರು, ಅವ್ರಿಗೆ ಗೊತ್ತಿರಲ್ಲ, ಅವರು ನಮ್ಮ ಟ್ರಸ್ಟ್ ಇಟ್ಕೊಂಡು ಬಂದಿರ್ತಾರೆ. ಸೊ ನಾವು ಆ್ಯಸ್ ಡಾಕ್ಟರ್ಸ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ನಮ್ಮ ಜವಾಬ್ದಾರಿ ಅದು. ನಾವು ಅವ್ರಿಗೆ ಯಾವುದು ಕರೆಕ್ಟು ಯಾವಾಗ ಮಾಡಬಾರ್ದು ಅಂತ ಹೇಳೋದೇನಿದೆ ಅದು ತುಂಬಾ ಮುಖ್ಯ. ಏನು ಮಾಡಿಲ್ಲ ಅಂದರೆ ವರ್ಕ್ ಆಗಲ್ಲ ಅಂತ ಅವರಿಗೆ ಹೇಳೋದಿದೆ ಅಲ್ವಾ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು PRP ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಇದರಲ್ಲಿ? ಸೊ ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ, ಅಂದರೆ ಅವ್ರದ್ದು ಬ್ಲಡ್ ತಗೊತೀವಿ, ಆ ಬ್ಲಡ್ನ ನಾವು ಪ್ಲೇಟ್ಲೆಟ್ಸ್ನ ಸೆಪ್ರೇಟ್ ಮಾಡಲಿಕ್ಕೆ ಕೆಲವೆಲ್ಲ ಕಿಟ್ಸ್ ಬರುತ್ತೆ, ಅದನ್ನು ಸೆಪ್ರೇಟ್ ಮಾಡಿಬಿಟ್ಟು ಎಂಡೋಮೆಟ್ರಿಯಮ್ ಒಳಗಡೆ ನಾವು ಇಂಜೆಕ್ಟ್ ಮಾಡ್ತೀವಿ. ಸೊ ಇದರಿಂದ ಕೂಡ ಕೆಲವೊಂದು ಸತಿ ನಾವು ಎಂಡೋಮೆಟ್ರಿಯಮ್ ಥಿಕ್ನೆಸ್ ಇಂಪ್ರೂವ್ ಆಗೋದು ಮತ್ತು ಎಂಡೋಮೆಟ್ರಿಯಲ್ ರೆಸೆಪ್ಟಿವಿಟಿ ಇಂಪ್ರೂವ್ ಆಗೋದು ಕೂಡ ನಾವು ಸುಮಾರು ಕೇಸಸ್ನಲ್ಲಿ ನೋಡ್ತೀವಿ. ಇದು ಸಿಂಪಲ್, ಅಂದರೆ ಸ್ಟೆಮ್ ಸೆಲ್ಸ್ಗಿಂತ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದೇನಿರುತ್ತೆ PRP ಟ್ರೀಟ್ಮೆಂಟು, ಇದು ಸ್ವಲ್ಪ ಸಿಂಪಲ್ ಟ್ರೀಟ್ಮೆಂಟು ಮತ್ತು ಇದು ಈಸಿ ಕೂಡ. ಸೊ ಇದು ಕಾಮನ್ ಆಗಿ ಅಂದರೆ ಆ ಚಪ್ಪೆ ಬೋನ್ನೆಲ್ಲ ನಾವು ಇದು ಪಿಯರ್ಸ್ ಮಾಡೋದೆಲ್ಲ ಏನಿರಲ್ಲ, ಮತ್ತು ಅದಕ್ಕೆ ನಾವು ಹೆಮಟಾಲಜಿಸ್ಟ್ನ ಕರೆಸ್ಕೋಬೇಕು ಸ್ಟೆಮ್ ಸೆಲ್ಸ್ಗೆ, ಇದೆಲ್ಲ ಆ ಥರ ಏನಿಲ್ಲ. ಇದು ನಾವೇನೇ ನಮ್ಮ ಲ್ಯಾಬ್ನಲ್ಲಿ ವಿತ್ ಹೆಲ್ಪ್ ಆಫ್ ಬಯೋಕೆಮಿಸ್ಟು ಅಥವಾ ಪೆಥಾಲಜಿಸ್ಟು ಇದನ್ನು ಮಾಡ್ಬೋದು, ಮತ್ತು ಇದು ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ. ಎಂಬ್ರಿಯೋ ಬಯಾಪ್ಸಿ ಅಂತಂದರೆ
ಸೊ ಎಂಬ್ರಿಯೋ ಬಯಾಪ್ಸಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ನಾವು ನೋಡ್ತೀವಿ. ಅಂದರೆ ಯಾಕೆ ಅಂತ ಹೇಳಿದ್ರೆ ಇವಾಗ ಏಜ್ ಆಗಿರೋರು IVFಗೆ ಬರ್ತಾರೆ. ಅಂದರೆ 35, 37, 38 ವರ್ಷಕ್ಕಿಂತ ಜಾಸ್ತಿ ಇರೋರು ಬರ್ತಾರೆ. AMH 0.5ಗಿಂತ ಕಡಿಮೆ ಇರೋರು ಬಂದಿರ್ತಾರೆ. ಸೊ ಅವರಿಗೆ ಮುಂಚೆ ಕೂಡ ಫೇಲ್ ಆಗಿರುತ್ತೆ. ಸೊ 2 IVF ಫೇಲ್ ಆದರೆ ಮತ್ತು ಅವ್ರದ್ದು ಏಜು 37 ವರ್ಷಕ್ಕಿಂತ ಜಾಸ್ತಿ ಇದ್ದಾಗ ಈ ಥರ ಎಂಬ್ರಿಯೋ ಬಯಾಪ್ಸಿ, ಇದಕ್ಕೆ ನಾವು PGTA ಅಂತ ಕೂಡ ಹೇಳ್ತೀವಿ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಕೂಡ ಹೇಳ್ತೀವಿ ಫಾರ್ ಅನ್ಯುಪ್ಲಾಯ್ಡಿ. ಸೊ ಇದರಲ್ಲಿ ಕ್ರೋಮೋಸೋಮ್ಸ್ ಅಂದರೆ ಜೆನೆಟಿಕಲಿ ನಾರ್ಮಲ್ ಕ್ರೋಮೋಸೋಮ್ಸ್ದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ಈ ಟೆಸ್ಟ್ನ ಮಾಡೋದು. ಸೊ ಮೊಟ್ಟೆ ಮತ್ತು ವೀರ್ಯ ಅದೆರಡು ಮಿಕ್ಸ್ ಆದಮೇಲೆ ಬರುವಂಥ ಎಂಬ್ರಿಯೋನ ನಾವು 5ನೇ ದಿವಸದವರೆಗೂ ಬೆಳೆಸ್ತೀವಿ. ಅದಕ್ಕೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಈ ಬ್ಲಾಸ್ಟೋಸಿಸ್ಟ್ನಲ್ಲಿ 200 ಸೆಲ್ಸ್ ಇರುತ್ತೆ. ಈ 200 ಸೆಲ್ಸಲ್ಲಿ 4 ಸೆಲ್ಸ್ ನಾವು ತೆಗೆದುಬಿಟ್ಟು ಟೆಸ್ಟಿಂಗಿಗೆ ಕಳಿಸ್ತೀವಿ. ಅಂದರೆ ಎಲ್ಲ ಮನುಷ್ಯರಲ್ಲೂ 23 ಪೇರ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಇದರಲ್ಲೂ ಈ ಎಂಬ್ರಿಯೋದಲ್ಲೂ ಅಷ್ಟೇ ಪೇರ್ ಕ್ರೋಮೋಸೋಮ್ ಇದೆಯಾ ಅಥವಾ ಒಂದು ಹೆಚ್ಚಿದೆಯಾ ಒಂದು ಕಡಿಮೆ ಇದೆಯಾ ಅಥವಾ ಎಲ್ಲಾದರೂ ಮಿಸ್ಟೇಕ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಈ PGTA ಅಂತ ಮಾಡೋದು. ಸೊ ಯೂಪ್ಲಾಯ್ಡ್ ಅಂದರೆ ನಾರ್ಮಲ್ ಎಂಬ್ರಿಯೋ ಇಂಪ್ಲಾಂಟೇಷನ್ ಚಾನ್ಸಸ್ ಏನಿರುತ್ತೆ ಅದು 60ರಿಂದ 65% ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದರೆ ಪದೇ ಪದೇ ಅವ್ರಿಗೆ ಅಬಾರ್ಷನ್ಸ್ ಆಗ್ತಾ ಇದೆ, ಪದೇ ಪದೇ ಅವ್ರಿಗೆ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ತಾ ಇದೆ ಅಂದರೆ ಅದು ಎಂಬ್ರಿಯೋನಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಇದು ಮಾಡೋವಂಥದ್ದು. ಸೊ ಇದು ತುಂಬ ಒಳ್ಳೆ ನಮಗೆ ಟೆಸ್ಟು. ಯಾಕೆ ಅಂತ ಹೇಳಿದ್ರೆ ಏಜು 38, 39 ಆಗಿರೋರಿಗೆ ವೀಕ್ ಆಗಿರೋವಂಥ ಎಗ್ಸು. ವೀಕ್ ಅಂದರೆ ಏನು, ಅದು ಜೆನೆಟಿಕಲಿ ಅಬ್ನಾರ್ಮಲ್ ಆಗಿರುತ್ತೆ. ಸೊ ಅದಕ್ಕೆ ಗರ್ಭಚೀಲಕ್ಕೆ ಅಂಟ್ಕೊಳೋಂಥ ಶಕ್ತಿ ಇರೋದಿಲ್ಲ. ಎಲ್ಲ ಎಂಬ್ರಿಯೋಸು ಅಬ್ನಾರ್ಮಲ್ ಅಂತ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಒಂದು 5 ಎಗ್ ಸಿಕ್ಕಿರುತ್ತೆ, ಅದರಲ್ಲಿ 3 ಎಂಬ್ರಿಯೋಸ್ ಇರುತ್ತೆ. ಆ 3 ಎಂಬ್ರಿಯೋಸು ಅಬ್ನಾರ್ಮಲ್ ಅಂತ ಬಂತು ಅಂತ ಹೇಳಿದಾಗ ನಾವು ಅವರಿಗೆ ತೋರಿಸ್ಬೋದು, ಹೇಳ್ಬೋದು, ನೀವು ಈ ಥರ ಎಂಬ್ರಿಯೋಸ್ ಹಾಕ್ಕೊಂಡ್ರೂ ಕೂಡ ನಿಮಗೆ ಸಕ್ಸಸ್ ಆಗೋದಿಲ್ಲ. ಅದೇ ರೀಸನ್ಗೆ ನಿಮಗೆ ಮುಂಚೆ IVF ಕೂಡ ಫೇಲ್ ಆಗಿರ್ಬೋದು. ಸೊ ನೀವು ಬೇರೆ ಆಪ್ಷನ್ಸ್ನ ನೋಡಬೇಕಾಗತ್ತೆ. ಡೋನರ್ ಎಗ್ ಅಂದರೆ ಬೇರೆಯವ್ರದ್ದು ಮೊಟ್ಟೆ ಯೂಸ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಮಾಡ್ಕೋಬೇಕಾಗ್ಬೋದು ನಿಮಗೆ ಸಕ್ಸಸ್ ಬೇಕು ಅಂದರೆ. ಯಾಕೆಂದರೆ ಎಲ್ಲರಿಗೂ ತಾಯ್ತನ ಅನುಭವಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ನಾವು ಯಾರಿಗೂ ನೀವು ಸ್ಟಾಪ್ ಮಾಡಿ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ. ನಾವು ಅವ್ರಿಗೆ ಆಪ್ಷನ್ಸ್ ಕೊಡಲೇಬೇಕು. ಅವರೂ ಡೆಸ್ಪರೇಷನಲ್ಲಿರ್ತಾರೆ, ಇಲ್ಲ ನಾನೇ ಪ್ರೆಗ್ನೆಂಟ್ ಆಗಬೇಕು, ನಾನೇ ಮಗು ಡೆಲಿವರಿ ಮಾಡಬೇಕು ಅಂತ. ಸೊ ಈ ಥರದ ಆಪ್ಷನ್ಸು ಈ PGTA ಇಂದ ಇಟ್ ಈಸ್ ಒನ್ ಆಫ್ ದ ಗುಡ್ ಟೆಸ್ಟ್. DNA ಫ್ರಾಗ್ಮೆಂಟೇಷನ್ ಟೆಸ್ಟ್ ಅಂತ ಏನಿದು? ಸೊ ಈ ವೀರ್ಯಾಣು ಪ್ರಾಬ್ಲಮ್ಸಿಂದ ಕೂಡ ಎಷ್ಟೋ ಬಾರಿ IVF ಫೇಲ್ಯೂರ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಈ ವೀರ್ಯಾಣುನಲ್ಲಿ ನಾವು ಕಾಮನ್ ಆಗಿ ನೋಡೋಂಥದ್ದು ಈ ಕೌಂಟು ಮೊಟಿಲಿಟಿ ಮಾರ್ಫಾಲಜಿ. ಸೊ ಇದೆಲ್ಲನೂ ನಾರ್ಮಲ್ ಇದ್ದಾಗ ಕೂಡ ಕೆಲವೊಂದು ಸತಿ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ, ಬ್ಲಾಸ್ಟೋಸಿಸ್ಟ್ವರೆಗೂ ಹೋಗೋದಿಲ್ಲ ಅಥವಾ ಇಂಪ್ಲಾಂಟೇಷನ್ ಆಗೋದಿಲ್ಲ ಅಥವಾ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಟೆಸ್ಟ್ ಅಂತ ಮಾಡ್ತೀವಿ. ಈ ವೀರ್ಯಾಣುನಲ್ಲಿ ಎಷ್ಟರ ಮಟ್ಟಿಗೆ ಈ DNA ಕರೆಕ್ಟಾಗಿದೆ ಅಂತ ಚೆಕ್ ಮಾಡಲಿಕ್ಕೆ. ಸೊ ಇದರದ್ದು ನಾರ್ಮಲ್ ವ್ಯಾಲ್ಯೂ ಬಂದುಬಿಟ್ಟು ಲೆಸ್ ದೆನ್ 25% ಇರಬೇಕು. ಸೊ ತುಂಬ ಫ್ರಾಗ್ಮೆಂಟೇಷನ್ಸ್ ಇದೆ ಅಂತ ಹೇಳಿದಾಗ ಸೊ ಈ ವೀರ್ಯಾಣು ವೀಕ್ ಆಗಿದೆ, ಇದು ಫರ್ಟಿಲೈಸೇಷನ್ ಮಾಡಲಿಕ್ಕೆ ಕಡಿಮೆ ಕೆಪಾಸಿಟಿ ಇದೆ, ಫರ್ಟಿಲೈಸೇಷನ್ ಆದಮೇಲೂ ಕೂಡ ಇದರಲ್ಲಿ ಅಬ್ನಾರ್ಮಲ್ ಎಂಬ್ರಿಯೋ ಫಾರ್ಮೇಷನ್ ಜಾಸ್ತಿ ಇರುತ್ತೆ ಅಂತ. ಸೊ ಫೇಲ್ ಆಗಿದ ತಕ್ಷಣ ಈ ಥರ ಟೆಸ್ಟ್ನೆಲ್ಲ ಮಾಡಿಕೊಂಡಾಗ ನಮಗೊಂದು ಐಡಿಯಾ ಬರುತ್ತೆ. ಸೊ ಏನು ಇದೆಲ್ಲ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ, ಎಲ್ಲಿ ಸರಿಪಡಿಸ್ಬೇಕು, ಏನು ಮಾಡಬೇಕು. ಈ DNA ಫ್ರಾಗ್ಮೆಂಟೇಷನ್ 45-50%ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ನಾವು ಡೈರೆಕ್ಟಾಗಿ ಟೆಸ್ಟಿಸಿಂದ ಅಂದರೆ ಬೀಜದಿಂದನೇ ಸ್ಪರ್ಮ್ಸ್ ತೆಗೆದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು IVFನಲ್ಲಿ. ಆವಾಗ ಒಳ್ಳೆ ಎಂಬ್ರಿಯೋ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರದ್ದು ವೀರ್ಯಾಣು ಪ್ರಾಬ್ಲಮ್ಸ್ ಕೂಡ ನಾವು ಕಾಮನ್ ಆಗಿ ನೋಡ್ತೀವಿ. ಮತ್ತು ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ಅವ್ರ ಬಾಡಿ ರಿಜೆಕ್ಟ್ ಮಾಡ್ತಾ ಇರುತ್ತೆ ಪ್ರೆಗ್ನೆನ್ಸಿನ. ಇದಕ್ಕೆ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅಂದರೆ ಹೇಗೆ ನಾವು ಒಬ್ಬರು ಕಿಡ್ನಿ ತೆಗೆದು ಇನ್ನೊಬ್ಬರಿಗೆ ಹಾಗೆ ಹಾಕೋಕ್ಕಾಗಲ್ಲ. ಸೊ ಇದರಲ್ಲಿ ಪ್ರೆಗ್ನೆನ್ಸಿನಲ್ಲೂ ಕೂಡ ಅದೇ ಥರ. ಸೊ ಅದರಲ್ಲಿ ಅರ್ಧ ತಂದೆದಿರುತ್ತೆ, ಅರ್ಧ ತಾಯಿದಿರುತ್ತೆ. ಸೊ ತಾಯಿ ಬಾಡಿನಲ್ಲಿ ತಂದೆ ಜೀನ್ಸ್ದು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ಇಮ್ಯುನಾಲಜಿಕಲ್ ಚೇಂಜಸ್ ಮಾಡ್ಕೊಳ್ಳೇಬೇಕು ತಾಯಿ ಬಾಡಿ. ಸೊ ಈ ಹೆಣ್ಮಗಳ ಬಾಡಿನಲ್ಲಿ ಆ ಥರ ಏನಾದರೂ ಹೈಪರ್ ರೆಸ್ಪಾನ್ಸ್ ಅಂದರೆ ಏನೇ ಸೆಲ್ಸ್ ಒಳಗಡೆ ಹೋದ್ರೂ ರಿಜೆಕ್ಟ್ ಮಾಡೋಂಥದ್ದು ಇದೆಯಾ, ಅದನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ. ಸೊ ಇದೆಲ್ಲ ತುಂಬ ಹೈ ಎಂಡ್ ಟ್ರೀಟ್ಮೆಂಟ್ಸ್, ಇಮ್ಯುನಾಲಜಿಕಲ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಮುಂಚೆ ಎಲ್ಲ ಸ್ಟೀರಾಯ್ಡ್ಸ್ ಕೊಡ್ತಾಯಿದ್ರು. ಇವ್ರಿಗೆ ಸ್ವಲ್ಪ ಪದೇ ಪದೇ ಅಬಾರ್ಷನ್ಸ್ ಆಗ್ತಾಯಿದೆ, ಪದೇ ಪದೇ ಫೇಲ್ಯೂರ್ಸ್ ಆಗ್ತಾಯಿದೆ, ಸೊ ಸ್ಟೀರಾಯ್ಡ್ ಕೊಟ್ಬಿಡಿ ಅಂತ. ಸೊ ಇವಾಗ ಸೈನ್ಸ್ ಇನ್ನೊಂದು ಚೂರು ಅಡ್ವಾನ್ಸ್ ಆಗಿದೆ. ಸೊ ಎಷ್ಟೊಂದು ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ. ಸೊ ಒಂದೇ ಬ್ಲಡ್ ಗ್ರೂಪ್ ಅವರು ಪ್ರೆಗ್ನೆನ್ಸಿ ಆದರೆ ಅದು ನಿಲ್ಲಲ್ಲ ಅಂತ ಆ ಥರ ಮಿತ್ತಿದೆ. ಬಟ್ ಅದೆಲ್ಲ ತಪ್ಪು. ಇಟ್ ಈಸ್ ಮೋರ್ ಬಿಯಾಂಡ್ ಬ್ಲಡ್ ಗ್ರೂಪ್. ಸೊ ಆ ಥರ ಸೇಮ್ ಇಮ್ಯುನಾಲಜಿಕಲ್ ಇದ್ದಾಗ ಕೆಲವೊಂದು ಸತಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಹೇಗೆ ಸಂಬಂಧಿಕರಲ್ಲಿ ಮದುವೆ ಆದಾಗ ಸೊ ಅಬ್ನಾರ್ಮಲ್ ಬೇಬಿ ಸುಟ್ಟೋ ಚಾನ್ಸಸ್ ಇರುತ್ತೆ, ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಸೇಮ್ ಜೀನ್ಸ್ ಇರುತ್ತೆ. ಅದು ಇಮ್ಯುನಾಲಜಿಕಲ್ ಏನು ಸ್ಟಿಮ್ಯುಲೇಟ್ ಮಾಡಬೇಕು ಈ ಹೆಣ್ಮಗಳಲ್ಲಿ ಅದು ಸ್ಟಿಮ್ಯುಲೇಟ್ ಆಗೋದಿಲ್ಲ. ಹಿಸ್ಟೆರೋಸ್ಕೋಪಿ ಅಂದರೆ
ಸೊ ಹಿಸ್ಟೋಸ್ಕೋಪಿ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಗರ್ಭಚೀಲದ ಲೈನಿಂಗ್ನಲ್ಲಿ ಇನ್ಫೆಕ್ಷನ್ ಇದೆಯಾ ಅಂತ ಚೆಕ್ ಮಾಡೋದು. ಇದು ಕಾಮನ್ ಆಗಿ ಮಾಡೋಂಥ ನಾವು ಪ್ರೊಸೀಜರು ಒಂದು IVF ಫೇಲ್ ಆದಮೇಲೆ. ಸೊ ಈ ಥರ ಇನ್ಫೆಕ್ಷನ್ಸ್ ಇದ್ದಾಗ ನಾವು ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ 15 ದಿವಸ. ಇದಕ್ಕೆ ಮಮ್1 ಅಂತ ಟೆಸ್ಟಿಂಗ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಮಾಡಿದಾಗ ನಾವು ಗರ್ಭಚೀಲದ್ದು ಪ್ರಾಬ್ಲಮ್ಸು ನೋಡಬೇಕು, ಎಗ್ ಪ್ರಾಬ್ಲಮ್ಸು ನೋಡಬೇಕು, ಸ್ಪರ್ಮ್ ಪ್ರಾಬ್ಲಮ್ಸು ನೋಡಬೇಕು, ಇಮ್ಯುನಾಲಜಿಕಲ್ ಆಸ್ಪೆಕ್ಟ್ಸು ನೋಡಬೇಕು. ಸೊ ಇದನ್ನೆಲ್ಲ ನಾವು ನೋಡಿಕೊಂಡಾಗ ನಾವು IVF ಫೇಲ್ಯೂರ್ ಕೇಸಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ನ ಇಂಪ್ರೂವ್ ಮಾಡ್ಬೋದು. ಫೈಬ್ರಾಯ್ಡ್ಸ್ ಹೆಚ್ಚಾಗಿ ಕೇಳ್ತಾ ಇರ್ತೀವಿ. ತುಂಬ ಜನ ಈ ಫೈಬ್ರಾಯ್ಡ್ಸ್ಗೆ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ. ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತಾ ಇದ್ರಿ. ತುಂಬ ಜನರಿಗೆ ಈಗ ಚಾಕ್ಲೇಟ್ ಸಿಸ್ಟ್ ಅಂತೆಲ್ಲ ಕೇಳಿರ್ತೀವಿ. ಅಂದರೆ ಈ ಸಮಸ್ಯೆ ಇರೋರಿಗೆ ಈಗ IVF ಮಾಡ್ಕೊಳ್ಳೋಕೆ ಹೋದರೆ ತೊಂದರೆಗಳಾಗುತ್ತಾ? ಸೊ ಫೈಬ್ರಾಯ್ಡ್ಸ್ ಅನ್ನೋದು ನಾವು ಎಷ್ಟು ಫೈಬ್ರಾಯ್ಡ್ಸ್ ಇದೆ, ಅದು ಯಾವ ಜಾಗದಲ್ಲಿ ಇದೆ, ಗರ್ಭಚೀಲದ ಒಳಪದ್ರಕ್ಕೆ ತುಂಬ ಹತ್ತಿರವಾಗಿದೆಯಾ, ಮತ್ತು ಇದರಿಂದ ಅವರಿಗೆ ಸಿಂಪ್ಟಮ್ಸ್ ಇದೆಯಾ, ಅದನ್ನೆಲ್ಲ ನೋಡಿಕೊಂಡು ನಾವು ಫೈಬ್ರಾಯ್ಡ್ ರಿಮೂವಲ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಷ್ಟೋ ಸತಿ ದೊಡ್ಡ ದೊಡ್ಡ ಗಡ್ಡೆಗಳಿರುತ್ತೆ, ಅದನ್ನು ತೆಗಿಲಿಕ್ಕೆ ಕಷ್ಟ ಆಗ್ಬೋದು, ಗರ್ಭಚೀಲ ಡ್ಯಾಮೇಜ್ ಆಗೋ ಆ ರಿಸ್ಕಿಗೆ ಅನ್ನೋದಕ್ಕೆ ಎಷ್ಟೋ ಸತಿ ತೆಗ್ದೇ ಇರಲ್ಲ. ಸೊ ಹಾಗೇನೆ IVF ಮಾಡಿರ್ತಾರೆ. ಸೊ ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಕೇಸಸ್ಸು. ಅದರಲ್ಲಿ ನಾವು ಡಿಸಿಷನ್ ಯಾವ ರೀತಿ ತೊಗೊತೀವಿ ಅನ್ನೋದ್ರ ಮೇಲೆ ಆ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಸೊ ಎಮೋಷನಲ್ ಬರ್ಡನ್ಸ್ ಏನಿರುತ್ತೆ? ಸೊ IVFಗೆ ಅಂತ ಬಂದಾಗ ಅವರು ಆಗಲೇ ಮಾನಸಿಕವಾಗಿ ತುಂಬಾ ಸೆನ್ಸಿಟಿವ್ ಆಗಿ ಇರ್ತಾರೆ. ಯಾಕಂದರೆ ಅವರು ಸುಮಾರು ವರ್ಷಗಳು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, IUI ಮಾಡಿಸ್ಕೊಂಡಿರ್ತಾರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಬರಬೇಕಾಗಿರುತ್ತೆ ಅವರು IVFಗೆ. ಮತ್ತು ಅವರು ಗಂಡ ಹೆಂಡತಿ ಮಧ್ಯೆ ಸುಮಾರು ಪ್ರಾಬ್ಲಮ್ಸ್ ಕೂಡ ಇದ್ದಿರ್ಬೋದು ಈ ಟೈಮ್ನಲ್ಲಿ. ಮತ್ತು ಅವ್ರ ಫ್ಯಾಮಿಲಿನಲ್ಲೂ ತುಂಬ ಪ್ರೆಷರ್ ಇರ್ಬೋದು. ಅಂಥ ಟೈಮ್ನಲ್ಲಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಪಾಸಿಟಿವಿಟಿ. ಅವರು ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು. ಅಯ್ಯೋ ಇದು ಎಕ್ಸಾಮ್ ಥರ, ಪಾಸ್ ಆಗಿಬಿಟ್ರೆ ಹೆಂಗೆ, ಫೇಲ್ ಆಗಿಬಿಟ್ರೆ ಹೆಂಗೆ, ಆ ಥರದ್ದು ಮೆಂಟಾಲಿಟಿ ಇರಬಾರ್ದು. ಓಪನ್ ಮೈಂಡಿಂದ ಅವ್ರ ಕಡೆಯಿಂದ ಏನಾಗುತ್ತೆ ಅವ್ರು ಎಫರ್ಟ್ ಹಾಕ್ಬಿಟ್ಟು ಮಾಡಿಸ್ಕೋಬೋದು ಅಷ್ಟೇ. ರಿಸಲ್ಟು ಅವ್ರ ಕೈಯಲ್ಲಿ ಇರೋದಿಲ್ಲ. ಹಾಗೆಯೇ ಗಂಡಂದು ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಇಂಥ ಟೈಮ್ನಲ್ಲಿ. ಅವರು ಗಂಡ ಯಾವಾಗ್ಲೂ ಓ ನೀನು ಆಗುತ್ತಾ ಇಲ್ವಾ ಅಂತ ಒಬ್ರಿಗೊಬ್ರು ಆ ಥರ ಪ್ರೆಷರ್ ಕೊಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಹೆಣ್ಮಗಳಿಗೆ ತುಂಬ ಪ್ರೆಷರ್ ಅಂತ ಇರುತ್ತೆ. ಮತ್ತು ಫ್ಯಾಮಿಲಿನಲ್ಲೂ ಕೂಡ ಪೇರೆಂಟ್ಸ್ ಇರ್ಬೋದು ಅಥವಾ ಅವ್ರ ಅತ್ತೆ ಮಾವ ಇರ್ಬೋದು, ಎಲ್ಲರದು ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಈ ಥರ ಇದ್ದಾಗ ಮಾತ್ರ ನಾವು ಈ IVF ಜರ್ನಿ ಅಂತ ನಾವು ಏನು ಹೇಳ್ತೀವಿ ಅದನ್ನು ಸ್ಮೂತಾಗಿ ಮಾಡ್ಕೋಬೋದು. ಮತ್ತು ಇದರಿಂದ ಅವರಿಗೆ ಪಾಸಿಟಿವ್ ಬಂದಾಗ ಖುಷಿ ಕೂಡ ಹೆಚ್ಚಿರುತ್ತೆ. ಮತ್ತು ಅವ್ರಿಗೆ ಆ ಫಿಯರ್ ಅನ್ನೋದಿರೋದು, ಆ ಭಯ ಇರಲ್ಲ. ಅಯ್ಯೋ ಫೇಲ್ ಆಗಿಬಿಟ್ರೆ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡಿಸ್ತಾ ಇದ್ದೀವಿ ನನ್ನ ಗಂಡಂದು ಅಥವಾ ನಮ್ಮ ಅಪ್ಪ ಅಮ್ಮಂದು, ಫೇಲ್ ಆಗಿಬಿಟ್ರೆ ಇದೆಲ್ಲ ದುಡ್ಡು ಹೋಯ್ತು ಮಗುನೂ ಇಲ್ಲ ಅನ್ನೋದು ಕೂತಿರುತ್ತೆ, ಅವ್ರ ಗಾಬರಿ ಇರುತ್ತೆ. ಸೊ ಇದನ್ನೆಲ್ಲ ಕೂಡ ಒಳ್ಳೆ ಫ್ಯಾಮಿಲಿ ಸಪೋರ್ಟಿಂದ ಅವರು ಎದುರಿಸ್ಬೋದು. ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಶಿಲ್ಪಾ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಶಾಂತಿ ಗೈನಕ್ ಹಾಸ್ಪಿಟಲ್, 679, 11ನೇ ಮೇನ್ ರೋಡ್, 36ನೇ ಕ್ರಾಸ್ ರೋಡ್, 4ನೇ ಬ್ಲಾಕ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 9591787988, ಮತ್ತೊಂದು ಸಂಖ್ಯೆ 7676779106. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.